ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದುಬಿಟ್ಟು ಕಡಲೆ ಅಥವಾ ಕಡಲೆನ ಹೇಗೆ ರೆಡಿ ಮಾಡಿಟ್ಕೊಳ್ಳೋದು, ಬಿಫೋರ್ ಕುಕ್ಕಿಂಗ್ ಯಾವ ಥರ ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳಿ. ಇದು ರಾ ಕಡಲೆ, ಬ್ಯಾಂಬೂ ಶೂಟ್ಸ್ ಅಂದರೆ ಬಿದಿರುದು ಚಿಗುರು ಇರುತ್ತಲ್ಲ, ಮಳೆಗಾಲದಲ್ಲಿ ಬರುತ್ತೆ, ಚಿಗುರೊಡ್ದಿರುತ್ತಲ್ಲ, ಅದನ್ನು ತೊಗೊಬರೋದು. ಸೊ ಅದನ್ನು ತಂದುಬಿಟ್ಟು ಫಸ್ಟು ನಾವು ಇದ್ರದ್ದು ಕಂಪ್ಲೀಟ್ ಲೇಯರ್ಸ್ನ ರಿಮೂವ್ ಮಾಡ್ಕೋಬೇಕು. ಆ ಬ್ಲ್ಯಾಕ್ ಕಲರ್ ಏನು ಕಾಣಿಸ್ತಾ ಇದೆ ಅದು ಕಂಪ್ಲೀಟ್ ಲೇಯರ್ನ ರಿಮೂವ್ ಮಾಡ್ಕೋಬೇಕು. ಆ ಬ್ಲ್ಯಾಕ್ ಕಲರ್ ಮೇಲೆಲ್ಲ ಚಿಕ್ಕ ಚಿಕ್ಕ ಮುಳ್ಳುಗಳಿರುತ್ತೆ, ಸೊ ನಾವು ನೋಡ್ಕೊಂಡು ಜೋಪಾನಾಗಿ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಮುಂದೆ ಕೂಡ ಅಲ್ಲಿ ಶಾರ್ಪ್ ಆಗಿದೆಯಲ್ಲ, ಅದು ತುಂಬ ಚುಚ್ಚುತ್ತೆ, ಶಾರ್ಪ್ ಆಗಿರುತ್ತೆ, ಸೊ ನೋಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ಅನ್ನೋದ್ರದ್ದು ಕಂಪ್ಲೀಟಾಗಿ ಅದರ ಲೇಯರ್ಸ್ನ ರಿಮೂವ್ ಮಾಡಿಕೊಂಡು ಅದನ್ನು ಡಿಸ್ಕಾರ್ಡ್ ಮಾಡಬೇಕಾದ್ರೆ ಕೂಡ ತುಂಬ ಜೋಪಾನವಾಗಿ ಯೋಚನೆ ಮಾಡ್ಕೊಂಡು ಮಾಡ್ಕೋಬೇಕು. ಯಾಕೆಂದರೆ ಹಸು ಅಥವಾ ನಾಯಿ ಏನಾದರೂ ತಿಂದರೆ ಅದ್ರ ಪ್ರಾಣಕ್ಕೆ ಅಪಾಯ ಇರುತ್ತೆ. ಸೊ ಎಲ್ಲಿ ಪ್ರಾಣಿಗಳು ಓಡಾಡಲ್ವ, ಹಸುಗಳು ಎಲ್ಲಿ ಓಡಾಡಲ್ಲ ಅಲ್ಲಿ ಡಿಸ್ಕಾರ್ಡ್ ಮಾಡಬೇಕಾಗತ್ತೆ. ಸೊ ಇದು ತುಂಬ ವಿಷಕಾರಿ ಕೂಡ ಹೌದು. ಸೊ ಈ ಪ್ರೋಸೆಸ್ನ ನಾವು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂದರೆ ನಮಗೂ ಕೂಡ ಹೆಲ್ತ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಂಪ್ಲೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಇದನ್ನು ನಾವಿವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದೊಂದು ಕಳ್ಳೆನ ತೊಗೊಂಡು ಒಂದು ಚಾಕು ಅಥವಾ ಇದರಲ್ಲಿ ಏನೋ ಕತ್ತಿಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಕುಪ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಕೆಲವರು ತುರಿಯೋದ್ರಲ್ಲಿ ಕೂಡ ಮಾಡ್ಕೋತಾರೆ. ಸೊ ಅದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಸೊ ಕಂಪ್ಲೀಟಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು. ಕೈ ಜೋಪಾನವಾಗಿರಬೇಕು, ಒಂದು ಸ್ವಲ್ಪ ಬಿಸಾದರೂ ಕೂಡ ಕೈ ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇಷ್ಟು ದಿನ ತನಕ ನನಗೆ ಮೈಸೂರಿಗೆ ರೆಡಿಯಾಗಿ ಇರೋಂಥದ್ದು ಬರ್ತಾಯಿತ್ತು ನಮ್ಮ ಅಮ್ಮನ ಮನೆಯಿಂದ ಅಥವಾ ನಮ್ಮ ಅತ್ತೆ ಮನೆಯಿಂದ. ಕಂಪ್ಲೀಟಾಗಿ ಇವಾಗ ನಾನು ಸ್ಟೋರ್ ಮಾಡ್ತೀನಲ್ಲ ಆ ಲೆವೆಲಲ್ಲಿ ಬರ್ತಾಯಿತ್ತು. ಬಟ್ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಇರೋದನ್ನು ಎಷ್ಟಿರುತ್ತೆ ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ಕುಪ್ಕೊಂಡ್ಮೇಲೆ ಒಂದು ರೌಂಡ್ ವಾಶ್ ಮಾಡಿ ಒಂದು ಓವರ್ ನೈಟ್ ನೆನೆಸಿಡಬೇಕಾಗತ್ತೆ. ಈ ಥರ ಕಂಪ್ಲೀಟಾಗಿ ಒಂದು ಓವರ್ ನೈಟು ನೀರು ಹಾಕಿ ಫುಲ್ಲು ಕಂಪ್ಲೀಟ್ ನೀರು ಹಾಕಿ ಅದನ್ನು ನೆನೆಸಿಡಬೇಕು. ಸೊ ನೆನೆಸಿಟ್ಟದನ್ನು ಒಂದಿನ ನೆಂದಾದಮೇಲೆ ಕುಕ್ಕರಲ್ಲಾದರೂ ಕೂಗಿಸ್ಕೋಬೋದು, 1-2-3 ವಿಷಲ್ಸ್, ಅಥವಾ ಓಪನ್ ಪಾತ್ರೆಯಲ್ಲಾದ್ರೂ ಕುದಿಯೋ ಥರ ಒಂದು 3-4 ರೌಂಡ್ಸ್ ಕುದಿಯೋ ಥರ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡು ಒಂದು ಲೆವೆಲ್ ವಾಟರ್ನ ಸೋಸಿಡಬೇಕಾಗತ್ತೆ, ನೀರೆಲ್ಲ ಹೋಗೋ ಥರ. ಬಟ್ ಆದ್ರೂ ಅದು ನೀರು ಹೋಗಿರಲ್ಲ. ನಾವು ಸ್ಟೋರೇಜ್ ಬಾಕ್ಸ್ಗೆ ಇಡೋದಕ್ಕಿಂತ ಮುಂಚೆ ಈ ಥರ ಪ್ರೆಸ್ ಮಾಡಿ ಕಂಪ್ಲೀಟ್ ನೀರನ್ನ ಡ್ರೈನ್ ಮಾಡಿನೇ ಸ್ಟೋರೇಜ್ ಬಾಕ್ಸ್ ಒಳಗೆ ಹಾಕಿ ಇಟ್ಕೊಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸೀಸನಲ್ ಫುಡ್, ಮಳೆಗಾಲದಲ್ಲಿ ಸಿಕ್ಕೋದು. ಬಟ್ ಇದು ತಿನ್ನೋದಕ್ಕೆ ಎಷ್ಟು ಟೇಸ್ಟ್ ಆಗಿರುತ್ತೋ, ಬಟ್ ಮಾಡೋ ಪ್ರೋಸೆಸ್ ಕೂಡ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೂಡ ಪ್ರಾಣಕ್ಕೆ ಅಪಾಯ ಇರುತ್ತೆ. ಸೊ ನೋಡಿಕೊಂಡು ಕ್ಲೀನಾಗಿ ಮಾಡ್ಕೋಬೇಕು. ಆ್ಯಂಡ್ ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.